ಶಾಸಕ ದದ್ದಲ್ ಖಾಸಗಿ ವ್ಯವಹಾರ ನೋಡಿಕೊಳ್ತಾ ಇದ್ದಿದ್ದು ಪಂಪಣ್ಣ. ಪಿಡಿಒ ಆಗಿದ್ರು ಕೂಡ ಚಾರ್ಜ್ ತೆಗೆದುಕೊಳ್ಳದೆ ಮುಂದುವರೆದಿರ್ತಾರೆ ಪಂಪಣ್ಣ. ರಾಯಚೂರು ಕೇಸ್ ವರ್ಕರ್ ಆಗಿ ಪಂಪಣ್ಣ ಮುಂದುವರಿತಾರೆ. ಪಂಪಣ್ಣನಿಂದ ಈಗಾಗಲೇ ಮಹತ್ವದ ದಾಖಲೆಯನ್ನ ಎಸ್ಐಟಿ ವಶಪಡಿಸಿಕೊಂಡಿದೆ. ಶಾಸಕ ದದ್ದಲ್ ಖಾಸಗಿ ವ್ಯವಹಾರವನ್ನ ನೋಡಿಕೊಳ್ತಾ ಇದ್ದಿದ್ದು ಇದೇ ಪಂಪಣ್ಣ. ಪಿಡಿಒ ಆಗಿದ್ರು ಕೂಡ ಚಾರ್ಜ್ ಅನ್ನ ತೆಗೆದುಕೊಳ್ಳದೆ ಪಿಡಿಒಗೆ ಹೋಗಿ ಏನ್ರಿ ಮಾಡ್ತಾರೆ? ಪಾಪ ಗ್ರಾಮ ಉದ್ಧಾರ ಮಾಡೋದು ಬೇಡ. ಅವ್ರು ಯಾವಾಗ ಉದ್ಧಾರ ಆಗೋದು? ಅಲ್ಲಿ ಗ್ರಾಮ ಉದ್ಧಾರ ಮಾಡಬೇಕಲ್ಲ. ಅವ್ರಿಗೆ ಅವರು ಉದ್ಧಾರ ಆದ ನಂತರ ಗ್ರಾಮ ಉದ್ಧಾರಪ್ಪ. ಅದಕ್ಕೆ ಫಸ್ಟು ಕೇಸ್ ವರ್ಕರ್ ಆಗಿ ಮುಂದುವರಿಬೇಕು. ಹಾಗಾಗಿನೇ ಪಿಡಿಒ ಚಾರ್ಜ್ ತಗೊಂಡಿಲ್ಲ. ಅವ್ರಿಗೆ ಪಾಪ ಗ್ರಾಮ ಉದ್ಧಾರ ಮಾಡೋದಾಗಿದ್ರೆ ಪಿಡಿಒ ಚಾರ್ಜ್ ತಗೊಂಡಿರೋರು. ಅವರೇ ಉದ್ಧಾರ ಆಗದೆ ಗ್ರಾಮ ಹೆಂಗ್ರಿ ಉದ್ಧಾರ ಮಾಡೋಕ್ಕಾಗತ್ತೆ? ಒಳ್ಳೆ ಕಥೆ ಆಯ್ತಲ್ಲ ಇದು. ಯೋಚನೆ ಮಾಡಬೇಕು. ಸುಮ್ಮನೆ ನಾವು ಹಂಗೆ ಹೇಳ್ಬಿಟ್ರೆ ಪಾಪ ಏನೋ ಕಷ್ಟಪಟ್ಟು ಬಂದಿರ್ತಾರೆ ಅವ್ರು ಉದ್ಧಾರ ಆಗೋಕ್ಕೆ. ಉದ್ಧಾರ ಆಗಲಿ, ಆಮೇಲೆ ಪಿಡಿಒ ನೋಡಿ ಗ್ರಾಮ ಉದ್ಧಾರ ಮಾಡಿದರೆ ಆಯಿತು. ನನ್ನ ಸಹೋದ್ಯೋಗಿ ಈಗ ರಾಯಚೂರಿನಿಂದ ವಿಜಯ್ ಜಾಗಡ್ಕಲನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಪಾಪ ಅವರೇ ಉದ್ಧಾರ ಆಗದೆ ಪಿಡಿಒ ಚಾರ್ಜ್ ತೊಗೊಂಡ್ಬಿಟ್ಟು ಗ್ರಾಮ ಯಾಕ್ರಿ ಉದ್ಧಾರ ಆಗ್ತಾರೆ? ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ವಿಜಯ್? ಖಂಡಿತ ಅರುಣ್, ಏನು ಮೊದಲದಾಗಿ ಶಿಕ್ಷಕ ಹುದ್ದೆಯಲ್ಲಿ ಇದ್ದಂತ ಪಂಪಣ್ಣ ಹಂತ ಹಂತವಾಗಿ ಬೆಳೆದಿರುವಂತದ್ದು. ಅದಾದ ನಂತರದಲ್ಲಿ ಸಂಸದರ ಪಿ ಎ ಆಗಿ ಕೂಡ ಕೆಲಸ ಮಾಡಿದ್ರು. ನಂತರ ಅವರು ಪಿಡಿಒ ಆಗಿ ಯಾವಾಗ ಪೋಸ್ಟಿಂಗ್ ಆಗತ್ತೆ, ಆದ್ರೆ ಎಲ್ಲೂ ಕೂಡ ಅವರು ಪಿಡಿಒ ಆಗಿ ಕೆಲಸನ ಮಾಡ್ಲೇ ಇಲ್ಲ. ತಾಲೂಕು ಪಂಚಾಯತಿಯಲ್ಲಿ ಕೇಸ್ ವರ್ಕರ್ ಆಗಿ ಇರ್ತಾ ಇದ್ರು. ಏನು ರಾಜಕಾರಣಿಗಳ ಒಂದು ಆಪ್ತ ವಲಯದಲ್ಲಿ ಗುರ್ಸ್ಕೊಂಡು ಓಡಾಡ್ತಾ ಇದ್ರು. ಈಗ ಪ್ರೆಸಿಡೆಂಟ್ ಆಗಿ ರಾಯಚೂರು ತಾಲೂಕಿನ ಬಿಚ್ಚಾಲಿ ಅನ್ನುವಂತ ಪಂಚಾಯತಿಗೆ ಪಿಡಿಒ ಆಗಿ ಅವರು ಅಪಾಯಿಂಟ್ ಆಗಿರುವಂತದ್ದು. ಆದ್ರೆ ಒಂದು ದಿನ ಕೂಡ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬದಲಾಗಿ ಈಗ ನೂತನ MLC ಒಬ್ಬರ ಪಿ ಎ ಆಗ್ಬೇಕು ಅಂತ ಓಡಾಟವನ್ನ ಮಾಡ್ತಾ ಇದ್ರು. ಬಹುತೇಕ ಅವರು ಪಿ ಎ ಹುದ್ದೆ ಕೂಡ ಖಚಿತ ಆಗಿತ್ತು. ಯಾವಾಗ ಈ ಒಂದು ಹಗರಣದಲ್ಲಿ ಹೆಸರು ಕೇಳಿ ಬಂತು, ಅದಾದ ನಂತರದಲ್ಲಿ ಆ ನೂತನ MLC ಕೂಡ ಇವ್ರನ್ನ ಪಿ ಎ ಹುದ್ದೆ ತೆಗೆದುಕೊಳ್ಬೇಕು ಅನ್ನೋದನ್ನ ಕೈ ಬಿಟ್ರು. ಅದಾದ ನಂತರ ಇವರು ಓಡಾಡ್ತಾನೆ ಇದ್ರ ಜೊತೆಗೆ ಈಗ SIT ವಿಚಾರಣೆ ಕೂಡ ಆರಂಭ ಆಯ್ತು. ಈಗ ಇಡಿ ಕೂಡ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಇವ್ರು ಏನು 50 ಲಕ್ಷ ಹಣವನ್ನ ತೆಗೆದುಕೊಂಡಿದ್ರು ಈ ಹಗರಣದಲ್ಲಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವರ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ. ಮತ್ತು ಇವರ ವ್ಯವಹಾರಗಳು ಮತ್ತು ದದ್ದಲ್ ಅವರ ವ್ಯವಹಾರಗಳನ್ನ ಎಷ್ಟು ಮಟ್ಟಿಗೆ ಇವ್ರು ನೋಡ್ಕೊಳ್ತಾ ಇದ್ರು, ಯಾವೆಲ್ಲ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಇಂಚಿಂಚಾಗಿ ಅಧಿಕಾರಿಗಳು ಹೊರ ತೆಗ್ತಾ ಇರುವಂತದ್ದು ಅರುಣ್. ಈಗ ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.